ಯಾವಾಗ ದೇವಸ್ಥಾನ ಹತ್ರ ಸಮೀಪ ಬಂದ್ವಿ ಅವಾಗ 200 ವರ್ಷದ ಹಳೆ ತೇರು. ಎಂಟ್ರೆನ್ಸ್ ಇದ್ರೊಳಗಿಂದ ಹೋಗ್ಬೇಕು. ಅಮ್ಮನ್ ಗುರು ಇಲ್ಲಿ ನೋಡ್ಬೋದು. ಇಲ್ಲಿ ಬಂದ ತಕ್ಷಣ ತ್ರಿಶೂಲ ನೋಡ್ಬೋದು. ಇಲ್ಲಿ ಕಾಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರೆ ಹಾಯ್ ನಮಸ್ಕಾರ ಗುರು. ನಾನ್ ಇವಾಗ ಎಲ್ಲಿ ಬನ್ನಿ ಅಂತಂದ್ರೆ ಇಲ್ಲಿ ನೋಡ್ಬೋದು. ಇದು ಯಾವ ಜಾಗಪ್ಪ ಅಂತಂದ್ರೆ ಗದಗ ಜಿಲ್ಲೆಯ ಗಜೇಂದ್ರಗಡದ ಸಮೀಪದಲ್ಲೇ ಇರುವ ಕಾಲೇಶ್ವರ ದೇವಸ್ಥಾನ ಕಾಣುತ್ತೆ. ಇಲ್ಲಿ ನೋಡ್ರಿ, ಇದು ದ್ವಾರ ಬಾಗ್ಲ ಮುಂದೆ ಎಂಟ್ರೆನ್ಸ್. ಇಲ್ಲಿಂದ ಹೋಗ್ಬೇಕು. ಇಲ್ಲಿಂದನೇ ಎಂಟ್ರೆನ್ಸ್ ನಾವು ಬರೋದು. ಇಲ್ಲಿಂದನೇ ವೆಹಿಕಲ್ಸ್ ಬಂದು ವಾಹನ ಎಲ್ಲ ಇಲ್ಲೇ ನಿಲ್ಸಿ ಇದ್ರಿಂದ ಒಳಗೆ ಹೋಗ್ಬೋದು. ಯಾರ್ಯಾರು ಗಜೇಂದ್ರಗಡಕ್ಕೆ ಫಸ್ಟ್ ಯಾರ್ಯಾರು ಈ ದೇವಸ್ಥಾನಕ್ಕೆ ಬರ್ಬೇಕಂತಂದ್ರೆ ಮೊದ್ಲು ನೀವು ಬಸ್ಸಿಂದ ವೆಹಿಕಲ್ಸ್ ಎಲ್ಲ ಅವೈಲೇಬಲ್ ಐತೆ. ಗಜೇಂದ್ರಗಡಕ್ಕೆ ಬಂದು ಗಜೇಂದ್ರಗಡದಿಂದ ಏನಿಲ್ಲ ಅಂದ್ರೂ 2.5 ಕಿಲೋಮೀಟರ್ ಅಷ್ಟೇ. ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಬರ್ಬೋದು. ಇಲ್ಲಿ ನೋಡ್ಬೋದು ಹೆಂಗೈತೆ ಅಂತ, ಅದ್ಭುತವಾಗಿದೆ. ಯಾವಾಗ ದೇವಸ್ಥಾನ ಹತ್ರ ಸಮೀಪ ಬಂದ್ವಿ ಅವಾಗ ಇಲ್ಲಿ ನೋಡ್ಬೋದು ತೇರು. ನೀವು ಇಲ್ಲಿ ಇದು 200 ವರ್ಷದ ಹಳೆ ತೇರು. ಜಾತ್ರೆ ದಿನ ವಿವಿಧ ಭಾಗಗಳಿಂದ ಜನರು ಆಗಮನಿಸಿ ಹರಿಕೆ ತೀರಿಸುತ್ತಾರೆ. ದೇವಸ್ಥಾನ ಶ್ರೀ ಕಾಲೇಶ್ವರ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಕಾಶಿಗೆ ಹೋದಷ್ಟೇ ಫಲ ಇಲ್ಲಿ ಸಿಗುತ್ತೆ ಅಂತ ನಂಬಿಕೆ ಐತೆ. ಇಲ್ಲಿ ನೋಡ್ಬೋದು. ಎಂಟ್ರೆನ್ಸ್ ಇದ್ರೊಳಗಿಂದ ಹೋಗ್ಬೇಕು. ಮೆಟ್ಲುಗಳಿದಾವೆ, ಹಿಂಗಿಂದ ಅಲ್ಲಿ ಹೋಗ್ಬೋದು. ನೀವು ಇಲ್ಲಿ ನೋಡ್ಬೋದು, ತೇರ್ ಪಕ್ಕದಲ್ಲೇ ಮೆಟ್ಲು ಹತ್ಕೊಂಡ್ ಬಂದ ತಕ್ಷಣ ಫಸ್ಟ್ ನಮ್ಗೆ ಕಾಣದೆ ಪಾರ್ವತಿ ದೇವರು. ಬನ್ನಿ. ಇಲ್ಲಿ ಕಾಣುತ್ತೆ ನೋಡ್ರಿ ಪಾರ್ವತಿ ದೇವರು, ಅಮ್ಮನ ವಿಗ್ರಹ ಇಲ್ಲಿ ಕಾಣುತ್ತೆ. ಅದ್ರ ಪಕ್ಕದಲ್ಲೇನೆ ಇಲ್ಲಿಂದ ಎಂಟ್ರೆನ್ಸ್ ಇರುತ್ತೆ. ಬನ್ನಿ ಹೋಗೋಣ. ಎಂಟ್ರೆನ್ಸ್ ಇಲ್ಲಿ ಬಂದ ತಕ್ಷಣ ಫಸ್ಟ್ ನಮ್ಗೆ ಕಾಣದೆ ಗಣೇಶ ವಿಗ್ರಹ. ಆ ಪಕ್ಕದಲ್ಲೇನೆ ಇಲ್ಲಿ ಅಮ್ಮನ್ ವಿಗ್ರಹ ಐತಿ. ಇಲ್ಲೊಂದು ಸರಸ್ವತಿ ಅಮ್ಮಂದು. ಬನ್ನಿ ಹೋಗೋಣ. ಇಲ್ಲಿ ನೋಡ್ಬೋದು ಗುರು, ಎಂಟ್ರೆನ್ಸ್ ಹೋಗ್ತಾ ಮುಂದೆ ನಾವು ಆಂಜನೇಯ ದೇವಸ್ಥಾನ ಕಾಣುತ್ತೆ. ಇಲ್ಲಿ ವಿಗ್ರಹ ಇಲ್ಲಿ ನೋಡ್ಬೋದು. ಆಂಜನೇಯ ರಾಮ ಇಲ್ಲಿ ನೋಡ್ಬೋದು. ನಮ್ಮ ಬಾಸ್ ಇಲ್ಲಿದ್ದಾರೆ. ಮತ್ತೇನಪ್ಪಾ ಅಂತಂದ್ರೆ ಇಲ್ಲಿ ಶಿವನು ಕಾಲೇಶ್ವರ ಹೆಸರದಲ್ಲಿ ಇಲ್ಲಿ ನೆಲೆಸಿದ್ದಾರೆ. ಕಾಲ ಎಂದರೆ ಮರಣ, ಕಾಲೇಶ್ವರ ಅಂತಂದ್ರೆ ಮರಣಕ್ಕೂ ಮರಣವಾದ ಪರಮ ಶಿವ ಅಂತ. ಇಲ್ಲಿ ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಂದ ಇದು ಹೇಳಕಂದ್ರೆ ಕಾಡು ಒಳಗಿತ್ತಂತೆ ಮೊದ್ಲು. ಗುರು ಇಲ್ಲಿ ನೋಡ್ಬೋದು. ಇಲ್ಲಿ ಬಂದ ತಕ್ಷಣ ತ್ರಿಶೂಲ ನೋಡ್ಬೋದು. ಇಲ್ಲಿ ಕಾಣುತ್ತೆ ನಿಮಗೆ ಶಿವಪ್ಪಂದು. ಮತ್ತೆ ಈ ಶಿವಾಲಯ ದೇವಸ್ಥಾನ ತುಂಬಾ ಹಳೆ ಪುರಾತನ ದೇವಾಲಯ ಅಂತಾನೆ ಹೇಳ್ಬೋದು. ಇಲ್ಲಿನ ಜನರು ನಂಬುತ್ತಾರೆ. ದ್ವಾರ ಬಾಗಿಲಿಗೆ ಬಂದಿ ಗುರು.
ಹಾಗೆ ಈ ದೇವಸ್ಥಾನದಲ್ಲಿ ಯುಗಾದಿ ಒಳಗೆ ನೀವು ಸುಣ್ಣ ಇಟ್ಟಿದ್ರೆ ತಾನಾಗಿ ಹಚ್ಚಿಕೊಳ್ಳುತ್ತದೆ ಅಂತ ನಂಬಿಕೆ ಇದೆ. ಈ ಕ್ಷೇತ್ರವು ಬಹಳ ಪುರಾತನ ಶಿವಕ್ಷೇತ್ರವೆಂದು ಜನರು ನಂಬುತ್ತಾರೆ. ಇಲ್ಲಿ ನೋಡ್ಬೋದು ಶಿವ ಸ್ಟ್ಯಾಚ್ಯೂ ಕಾಣುತ್ತೆ. ಈ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರೆ ಕಾಶಿ ಕ್ಷೇತ್ರದಷ್ಟು ಪುಣ್ಯ ಸಿಗುತ್ತೆ ನಂಬಿಕೆ ಐತೆ. ನೋಡ್ಬೋದು ಇಲ್ಲಿ ಇಲ್ಲಿ ನೋಡ್ಬೋದು ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿ ಕಾಣುತ್ತೆ. ಶ್ರೀ ಕಾಲಕಾಲೇಶ್ವರ ದೇವರು ನೋಡ್ಬೋದು ಗೈಸ್, ಎಷ್ಟು ದೇವಸ್ಥಾನ ಶಿವಲಿಂಗಗಳಿದಾವೆ ಇಲ್ಲಿ ನೋಡ್ಬೋದು ನೀವು. ನೋಡ್ಬೋದು ಗೈಸ್, ವರ್ಷದ ಪೂರ್ತಿನ ನೀರು ಬರ್ತಿರ್ತಂತೆ. ಈ ಗಂಗೆ ಬರೋದು ಬೆಟ್ಟದ ಬಂಡೆಗಳ ಒಳಭಾಗದಿಂದ ವರ್ಷ ಪೂರ್ತಿ ನೀರು ಹೊಮ್ಮುತ್ತದೆ. ಗುರು, ನೀವೆಲ್ಲರೂ ಈ ನೀರು ನೋಡ್ಬೋದು. ಶಿವನ ಅನುಗ್ರಹದಿಂದ ತೀರ್ಥವೆಂದು ಭಕ್ತರು ಸೇವಿಸುತ್ತಾರೆ. ಗುರು, ನೀವು ನೋಡ್ಬೋದು, ಈ ತರ ಕಲ್ ಕಟ್ರೆ ನಿಮ್ಮ ಅನ್ಕೊಂಡಿದ್ದು ಮನೆ ಆಗುತ್ತೆ ಅಂತ ಅರ್ಥ. ನೀವು ಗಜೇಂದ್ರ ಪಟ್ಟಣಕ್ಕೆ ಬಂದಾಗ ಅಲ್ಲಿಂದ ಸ್ಥಳೀಯ ಆಟೋ ಅಥವಾ ಖಾಸಗಿ ವಾಹನದಿಂದ ದೇವಸ್ಥಾನಕ್ಕೆ ಸುಲಭವಾಗಿ ಬರಬಹುದು. ನೀವು ಗದಗ ಮತ್ತು ಕೊಪ್ಪಳ, ಹುಬ್ಳಿ ಅಥವಾ ಕುಷ್ಟಗಿಯಿಂದ ಬಂದ್ರೆ ಗಜೇಂದ್ರ ತಲುಪಿ ಅಲ್ಲಿಂದ ದೇವಸ್ಥಾನಕ್ಕೆ ನೇರವಾಗಿನೂ ಸುಲಭವಾಗಿ ಬರಬಹುದು. ದೇವಸ್ಥಾನ ದರ್ಶನ ಆಮೇಲೆ ಸುತ್ತಮುತ್ತಲಿನಲ್ಲಿ ಗಜೇಂದ್ರ ಗುಡ್ಡ ನೋಡ್ಬೋದು ಹಾಗೂ ಮಾಗಡಿ ಪಕ್ಷಿಧಾಮನು ನೋಡ್ಬೋದು. ಮತ್ತೆ ನೀವು ಅಲ್ಲಿ ನೋಡ್ತಿರ್ಬೋದು, ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಅಲ್ಲೊಂದು ಕಲ್ಲು ಐತೆ. ಆ ಕಲ್ಲನ್ನ ಮನ್ಸಿಂದ ಅನ್ಕೊಂಡು ಯಾರು ಎತ್ಕೊಂಡಾಗ ಪಟ್ಟ ಅಂತ ಬಂದ್ರೆ ಅನ್ಕೊಂಡಿದ್ದಾಗುತ್ತೆ ಅಂತ ಅರ್ಥ. ಲೇಟಾಗಿ ಸ್ವಲ್ಪ ಮೆಲ್ಲಗೆ ಬಂತಂದ್ರೆ ಅವ್ರ ಕೆಲಸ ನಿಧಾನ ಆಗ್ಬೋದಂತ. ಅಲ್ಲಿ ನೋಡ್ಬೋದು, ಇವಾಗ ಆ ಸಿಸ್ಟರ್ ಅವಾಗಿಂದ ಪ್ರಯತ್ನ ಮಾಡ್ತಿದಾರ ನೋಡಿ. ಇವಾಗ ಕಾಣುತ್ತಿದೆ ನಿಮಗೆ, ಇವಾಗ ಎತ್ತಾರೆ ನೋಡಿ, ಪಟ್ಟ ಅಂತ ಎತ್ತಿದ್ರು. ಇಲ್ಲಿ ನೋಡ್ಬೋದು ಎಷ್ಟು ಕಲ್ಲು ಕಟ್ಟಾರ ಅಂತಂದ್ರೆ ಅಷ್ಟು ಜನ ಬಂದ್ ಕಟ್ತಾರೆ. ಎಷ್ಟು ಎತ್ತರದ ಐತೆ ಅಂದ್ರೆ ಅದೊಂದು ಜಂಡನೂ ಐತೆ ಇಲ್ಲಿ ಕೇಸರಿದು. ಗುರು, ಇವಾಗ ಇಲ್ಲಿ ಒಬ್ರು ಸ್ವಾಮಿ ಕುಂತಾರ, ಅವ್ರನ್ನ ಕೇಳಮ್ಮ, ಇದ್ರೆ ಮಾಹಿತಿ ಗೊತ್ತಾ ಅಂತ. ಸ್ವಾಮಿಯವ್ರೆ, ನಿಮ್ಗೆ ಏನಾರು ಮಾಹಿತಿ ಗೊತ್ತೇನ್ರಿ? ಗೊತ್ತಿದೆ. ಹೇಳ್ತೀರೇನ್ರಿ? ಹೇಳ್ತೀವ್ರಿ. ಇವಾಗ
ಕಾಲಕಾಲೇಶ್ವರ ತಳಗ್ಮಲ್ಲೆ ಎಂದು 255 ವರ್ಷದ್ದು. ಈ ಹಿಂದಕ್ಕ ಈ ನಮ್ಮ ಸಾಧು ಮುತ್ಯ ಅಗಸ್ತ್ಯ ಮಹರ್ಷಿಗಳು ಇದನ್ನು ತಪಾಸ್ ಮಾಡಿದ ಸ್ಥಳ ಇದು. ತಪಾಸ್ ಮಾಡಿದ ಸ್ಥಳ ಇದು. ಇದನ್ನು ತಪಾಸ್ ಮಾಡಿ ಸಿದ್ಧಿ ಮಾಡಿ ಇದನ್ನ ಗೋರ್ಪಡೆಯರಿಗೆ ಸೇರ್ಪಡೆ ಮಾಡಿ ಅವ್ರಿಗೆ ಕೊಟ್ಟು ಇದನ್ನ ಸದಾ ಇದು ದಕ್ಷಿಣ ಕಾಶಿ ವಿಶ್ವನಾಥ ಇದು ಕಾಲಾಂತರ ಸ್ಥಿರವಾಗಿರಲಿ ಎಂದು ಗೋರ್ಪಡೆ ಹೆಸರಿನಲ್ಲಿ ಇದನ್ನು ಬರೆದು ಕೊಟ್ಟು ಅಗಸ್ತ್ಯ ಮಹರ್ಷಿಗಳು ಲಿಂಗದೊಳಗೆ ಆಗಿ ಹೋಗಿರುವರು. ಇದೇ ಇದು ಸಿದ್ಧಾಂತ.